ಈ ಕಾಂಗ್ರೆಸ್ ಸರ್ಕಾರ ಚೊಂಬು ಬಾಂಬಿನ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇವರು ಮಾತ್ರ ನಾಯಕರುಗಳು ದಿಂಬಾಕೊಂಡು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ 2 ಸಲ ಅವಕಾಶ ಬಂತು. ಮೊದಲನೇ ಸಲ ಅವಕಾಶ ಬಂದಾಗ ರಾಷ್ಟ್ರಪತಿಗಳನ್ನ ಪರಿಶಿಷ್ಟ ಜಾತಿಯ ರಾಮನಾಥ್ ಕೋವಿಂದ್ ಅವರನ್ನ ಆಯ್ಕೆ ಮಾಡಿದ್ರು. ಅದೇ 2ನೇ ಬಾರಿ ಮತ್ತೆ ಅವಕಾಶ ಬಂತು. ಒಂದು ಬುಡಕಟ್ಟು ಜನಾಂಗದ ಬಡ ಪರಿಶಿಷ್ಟ ಜಾತಿಯ ಮಹಿಳೆಯನ್ನ ಶ್ರೀಮತಿ ರಾಷ್ಟ್ರಪತಿಗಳನ್ನ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರದು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತವರನ್ನ ಕಾಂಗ್ರೆಸ್ನ ಎಲುಬಿಲ್ಲದ ನಾಲಿಗೆ, ಸಂಸ್ಕಾರ ಇಲ್ಲದ ನಾಲಿಗೆಗಳು ಅವನು ಇವನು ಅಂತ ಕರೀತಾರೆ. ರಾಷ್ಟ್ರಪತಿಗಳನ್ನ ಅವಳು ಇವಳು ಅಂತ ಕರೀತಾರೆ. ಆದರೆ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳು ಆಂಥೋನಿ ಆಲ್ಬನೀಸ್ ನಮ್ಮ ಪ್ರಧಾನಿಗಳನ್ನ ಬಾಸ್ ಅಂತ ಕರೀತಾರೆ, ಬಾಸ್ ಅಂತ ಕರೀತಾರೆ. ಇವತ್ತು ಏನ್ ಕಾವೇರಿ ಬಗ್ಗೆ ಮಾತನಾಡಿದ್ರು. ಕೋವಿಡ್ ಬಂದಾಗ ಕೂಡ ಮೇಕೆದಾಟಿಗೋಸ್ಕರ ಪಾದಯಾತ್ರೆ ಮಾಡಿದ್ರು. ಆದರೆ ಕದ್ದು ಮುಚ್ಚಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಅವರು ಸ್ಟಾಲಿನ್ಗೆ ಮೆಚ್ಚಿಸಲಿಕ್ಕೆ ಮಾಡಿದ್ದಾರೆ. ಅವರ ಇಂಡಿ ಕೂಟದ ಒಬ್ಬ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಬೆಂಗಳೂರಿನ ಜನ ನೀರಿಲ್ದೇ ಇದ್ರೂ ಪರವಾಗಿಲ್ಲ, ಮಂಡ್ಯದ ರೈತರಿಗೆ ನೀರಿಲ್ದೇ ಇದ್ರೂ ಪರವಾಗಿಲ್ಲ, ನಮ್ಮ ಇಂಡಿ ಕೂಟ ಮುಖ್ಯ, ರಾಜಕೀಯ ಮುಖ್ಯ ಅಂತ ಹೇಳಿ ಇವತ್ತು ಕಾವೇರಿ ನೀರನ್ನ ಕದ್ದು ಮುಚ್ಚಿ ಬಿಟ್ಟಿದ್ದಾರೆ. ಇವತ್ತು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದಂಥವರು ಇನ್ನೇನು 3 ತಿಂಗಳಲ್ಲಿ ನಾವು ಶಂಕುಸ್ಥಾಪನೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು 1 ವರ್ಷ ಆಗ್ತಾ ಬಂದು ಸರ್ಕಾರ ಬಂದ ಮೇಲೆ ಇವತ್ತು ಮೇಕೆನೂ ಇಲ್ಲ, ದಾಟು ಇಲ್ಲ, ಆ ಮೇಕೆ ಶಬ್ದನೂ ಇಲ್ಲ. ಹಾಗಾಗಿ ಇವತ್ತು ಹೊಸದಾಗಿ ಚುನಾವಣೆ ಬಂದಾಗಲೆಲ್ಲ ಒಂದು ಕಾಂಗ್ರೆಸ್ನ ಒಂದು ನೆರೇಟಿವ್, ಸಂವಿಧಾನ ಬದಲಾಯಿಸಿಬಿಡ್ತಾರೆ ಬಿಜೆಪಿ. ಮಾನ್ಯ ನರೇಂದ್ರ ಮೋದಿ ಅವರು ಬಂದರೆ ಸಂವಿಧಾನ ಬದಲಾಯಿಸ್ತಾರೆ. ಇದನ್ನ ಕರೆಪತ್ರಗಳನ್ನ ಮಾಡಿ ಹಂಚುತ್ತಾ ಇದ್ದಾರೆ ನಮ್ಮ ಬಡ ದಲಿತರ ಮನೆಗಳಲ್ಲಿ. ಎಚ್ಚರದಿಂದ ನಾವು ನೋಡ್ಕೋಬೇಕಾಗ್ತದೆ. ಇವತ್ತು 10 ವರ್ಷಗಳು ನಿಚ್ಚಳವಾದಂತಹ ಬಹುಮತ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇತ್ತು. ಅವರು ಸಂವಿಧಾನವನ್ನ ಬದಲಾಯಿಸುವಂತ ಆಲೋಚನೆ ಕೂಡ ಇದ್ದಿದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ